ಈ 20 WH ಕ್ವಶನ್ಸ್ ಇದ್ದು ವರ್ಡ್ಸನ್ನು ಯೂಸ್ ಮಾಡಿಕೊಂಡು ನಿಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬರುತ್ತಾ? ವಿಡಿಯೋ ಕೊನೆವರೆಗೂ ನೋಡಿರಿ, ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ನಂಬರ್ 1, ವಾಟ್ ಅಂದರೆ ಏನು ಇಂಗ್ಲೀಷಲ್ಲಿ? ಏನು ಎಂಬ ಅರ್ಥ. ಎಕ್ಸಾಂಪಲ್, ವಾಟ್ಸ್ ಯು ನೇಮ್, ನಿನ್ನ ಹೆಸರೇನು? ಹಾಗೆಯೇ ವಾಟ್ ಆರ್ ಯು ಡೂಯಿಂಗ್, ನೀನು ಏನು ಮಾಡ್ತಾ ಇದೆಯಾ? ಈ ಥರ ಕ್ವಶನ್ಸ್ ಕೇಳೋಕ್ಕಾಗತ್ತೆ. ನಂಬರ್ 2, ವೇರ್ ಡು ಯು ಲಿವ್ ಅಂತ ಹೇಳಿದ್ರೇನು? ನೀನು ಎಲ್ಲಿ ವಾಸಿಸ್ತಾ ಇದೆಯಾ ಎಂಬ. ಸೊ ಇದೇ ಜಾಗದಲ್ಲಿ ವೇರ್ ಇಸ್ ಯುವರ್ ಹೋಮ್ ಅಂದ್ರೇನು? ನಿನ್ನ ಮನೆಯಲ್ಲಿ ಎಂಬ ಅರ್ಥನೂ ಕೇಳೋಕ್ಕಾಗತ್ತೆ. ಓಕೆ. ನಂಬರ್ 3, ವೆನ್ ಅಂದ್ರೇನು? ಯಾವಾಗ ಎಂಬ. ಯಾವಾಗ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ವೆನ್ ವಿಲ್ ಯು ಕಮ್, ಯಾವಾಗ ನೀನು ಬರ್ತೀಯಾ? ಅದೇ ರೀತಿ ವೆನ್ ಈಸ್ ಯುವರ್ ಬರ್ಡೇ, ಯಾವಾಗ ನಿನ್ನ ಬರ್ಡೇ? ಈ ಥರ ಕ್ವಶನ್ ಕೇಳೋಕ್ಕಾಗತ್ತೆ. ನಂಬರ್ 4th ಒನ್, ಹೂ ಅಂದರೆ ಯಾರು ಎಂಬ. ಹೂ ಈಸ್ ಈ, ಅವನು ಯಾರು? ಹೂ ಇಸ್ ದಿಸ್, ಇದು ಯಾರು? ಆ್ಯಂಡ್ ನಂಬರ್ 5th ಒನ್, ವೈ ಅಂದರೆ ಯಾಕೆ. ವೈ ಆರ್ ಯು ಲೇಟ್ ಅಂತ ಹೇಳಿದರೆ ನೀನು ಯಾಕೆ ತಡವಾಗಿದ್ದೀಯಾ? ಇನ್ನು ಅದೇ ಜಾಗದಲ್ಲಿ ವೈ ಆರ್ ಯು ಹಿಯರ್ ಅಂತ ಹೇಳಿದರೆ ನೀನು ಯಾಕೆ ಇಲ್ಲಿದ್ದೀಯಾ? ನಂಬರ್ 6th ಒನ್, ವಿಚ್ ಅಂತ ಅರ್ಥ. ವಿಚ್ ಅಂದರೆ ಯಾವುದು. ವಿಚ್ ಬುಕ್ ಈಸ್ ಯುವರ್ಸ್, ಯಾವ ಪುಸ್ತಕ ನಿಂದು ಯಾವ ಪುಸ್ತಕ. ಆ್ಯಂಡ್ ವಿಚ್ ಈಸ್ ಯುವರ್ ಫೇವ್ರೇಟ್ ಕಲರ್ ಅಂತ ಹೇಳಿದ್ರೆ ನಿನ್ನ ಯಾವುದು ಫೇವ್ರೇಟ್ ಕಲರ್ ಅಂತಲೂ ಕ್ವಶನ್ಸ್ ಕೇಳೋಕ್ಕೆ ಈ ಪದವನ್ನು ಯೂಸ್ ಮಾಡ್ತೀವಿ. ಹೂಮ್ ಅಂದರೆ 7th ಒನ್, ಹೂಮ್, ಯಾರಿಗೆ ಎಂಬ ಅರ್ಥ. ಸೊ ಯಾರಿಗೆ, ಹೂಮ್ ಡಿಡ್ ಯು ಕಾಲ್ ಎಸ್ಟರ್ಡೇ, ನೀನು ಯಾರಿಗೆ ನಿನ್ನೆ ಕಾಲ್ ಮಾಡಿದೀಯಾ? ಇನ್ನು ನೆಕ್ಸ್ಟ್ ವರ್ಡ್ಸ್ ಆಗಿರುತ್ತೆ ಹೂಸ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ ನಾವು. ಹೂಸ್ ಅಂತ ಹೇಳಿದರೆ ಏನು? ಹೂಸ್ ಅಂತ ಹೇಳಿದರೆ ಯಾರದು ಎಂಬ ಅರ್ಥ. ಯಾರ್ದು. ಫಾರ್ ಎಕ್ಸಾಂಪಲ್, ಹೂಸ್ ಬ್ಯಾಗ್ ಈಸ್ ದಿಸ್, ಇದು ಯಾರ ಬ್ಯಾಗು? ಏನು? ಇದು ಯಾರ ಬ್ಯಾಗು. ಇನ್ನು ಬೈ ಹೂಮ್ ಎಂಬ ಪದ ಇದೆ. ಬೈ ಹೂಮ್ ಅಂತ ಹೇಳಿದರೆ ಏನು? ಯಾರಿಂದ ಎಂಬ ಕ್ವಶನ್ಸ್. ಯಾರಿಂದ. ಬೈ ಹೂಮ್ ವಾಸ್ ಇಟ್ ಡನ್ ಅಂದರೆ ಇದು ಯಾರಿಂದ ಮಾಡಲಾಯಿತು ಎಂಬ ಕ್ವಶನ್ಸು ಕೇಳೋಕ್ಕೆ ಯೂಸ್ ಮಾಡ್ತೀವಿ. ಟು ಹೂಮ್ ಅಂದರೆ ಯಾರಿಗೆ. ಟು ಹೂಮ್ ಡಿಡ್ ಯು ಗಿವ್ ಇಟ್, ನೀವು ಇದನ್ನು ಯಾರಿಗೆ ಕೊಟ್ಟಿದೆಯಾ? ಇದನ್ನು ನೀನು ಯಾರಿಗೆ ಕೊಟ್ಟಿದೆಯಾ ಎಂಬುದಕ್ಕೆ ಟು ಹೂಮ್ ಡಿಡ್ ಯು ಗಿವ್ ಇಟ್. ಇನ್ನು ಫ್ರಮ್ ವೇರ್ ಅಂತ ಹೇಳಿದರೆ ಏನು ಇಂಗ್ಲೀಷಲ್ಲಿ? ಎಲ್ಲಿಂದ ಎಂಬ ಅರ್ಥ. ಫ್ರಮ್ ವೇರ್ ಆರ್ ಯು ಕಮಿಂಗ್ ಅಂದರೆ ನೀನು ಎಲ್ಲಿಂದ ಬರ್ತಾ ಇದೀಯಾ? ನೀನು ಎಲ್ಲಿಂದ ಬರ್ತಾ ಇದೀಯ ಅಂತ ಯಾರಲ್ಲಿ ಕೇಳಬೇಕಾದ್ರೆ ಫ್ರಮ್ ವೇರ್ ಆರ್ ಯು ಕಮಿಂಗ್. ಫ್ರಮ್ ವೇರ್ ಆರ್ ಯು ಅಂದರೆ ನೀ ಎಲ್ಲಿದ್ದವನು, ಎಲ್ಲಿಂದ ಬರುವುದು. ಇನ್ನು ಫಾರ್ ವಾಟ್ ಅಂತ ಹೇಳಿದರೆ ಯಾವುದಕ್ಕಾಗಿ. ಫಾರ್ ವಾಟ್ ಆರ್ ಯು ವೇಟಿಂಗ್, ನೀನು ಯಾವುದಕ್ಕಾಗಿ ಕಾಯ್ತಾ ಇದೀಯಾ? ಫಾರ್ ವಾಟ್ ಆರ್ ಯು ಸಿಟ್ಟಿಂಗ್ ಹಿಯರ್, ಯಾವುದಕ್ಕಾಗಿ ನೀನು ಇಲ್ಲಿ ಕೂತ್ಕೊಂಡಿದೀಯಾ? ಇನ್ನು ಸಿನ್ಸ್ ವೆನ್ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಯಾವಾಗಿನಿಂದ ಎಂಬ ಅರ್ಥ. ಎಕ್ಸಾಂಪಲ್, ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಹಿಯರ್ ಅಂತ ಹೇಳಿದರೆ ಯಾವಾಗಿಂದ ನೀನು ಇಲ್ಲಿ ಇದ್ದೀಯಾ? ಇನ್ನು 14th ಒನ್, ವಾಟ್ ಕೈಂಡ್ ಅಂದರೆ ಯಾವ ಥರದ ಎಂಬ ಅರ್ಥ. ಯಾವ ರೀತಿಯ ಎಂಬ ಕ್ವಶನ್ಸಿಗೆ ಯೂಸ್ ಮಾಡ್ತೀವಿ. ವಾಟ್ ಕೈಂಡ್ ಆಫ್ ಫುಡ್ ಡು ಯು ಲೈಕ್, ಯಾವ ರೀತಿಯ ಫುಡ್ಡು ನಿನಗೆ ಇಷ್ಟ? ವಾಟ್ ಎಲ್ಸ್ ಅಂದರೆ ಏನು ಅರ್ಥ? ಬೇರೆ ಯಾರು ಎಂಬ ಅರ್ಥ. ಬೇರೆ ಏನು ಎಂಬ ಕ್ವಶನ್ಸ್ ಕೇಳೋಕ್ಕೆ ನಾವು ವಾಟ್ ಎಲ್ಸ್ ಅಂದರೆ ಬೇರೆ ಏನು ಎಂಬ ಕ್ವಶನ್. ಇಲ್ಲಿ ಬೈ ಮಿಸ್ಟೇಕ್ ಹೇಳಿನಿ. ಹೂ ಎಲ್ಸ್, ಬೇರೆ ಯಾರು ಎಂಬ ಅರ್ಥ. ಹೂ ಎಲ್ಸ್ ಕಮಿಂಗ್, ಬೇರೆ ಯಾರು ಬರ್ತಾ ಇದ್ದಾರೆ. ಹೂ ಎಲ್ಸ್ ಈಸ್ ಯುವರ್ ಫ್ರೆಂಡ್, ಬೇರೆ ಯಾರು ನಿನ್ನ ಫ್ರೆಂಡು. ಈ ಥರ ಕ್ವಶನ್ಸ್ ಯೂಸ್ ಮಾಡ್ತೀವಿ. ಅದೇ ರೀತಿ ಎಬೌಟ್ ವಾಟ್ ಅಂತ ಹೇಳಿದರೆ ಯಾವುದರ ಬಗ್ಗೆ. ಎಬೌಟ್ ವಾಟ್ ಅಂದರೆ ಯಾವುದರ ಬಗ್ಗೆ. ಫಾರ್ ಎಕ್ಸಾಂಪಲ್, ಅಬೌಟ್ ವಾಟ್ ಆರ್ ಯು ಟಾಕಿಂಗ್, ಯಾವುದರ ಬಗ್ಗೆ ನೀನು ಬರೀತಾ ಇದೆಯಾ? ಅಬೌಟ್ ವಾಟ್ ಆರ್ ಯು ರೈಟಿಂಗ್, ನೀನು ಯಾವುದರ ಬಗ್ಗೆ ಬರೀತಿದೆಯಾ? ಅಬೌಟ್ ವಾಟ್ ಆರ್ ಯು ಟಾಕಿಂಗ್ ಅಂದರೆ ನೀನು ಯಾವುದರ ಬಗ್ಗೆ ಮಾತಾಡ್ತಾ ಇದೆಯಾ? ಇನ್ನು ವಿತ್ ವಾಟ್ ಅಂದರೆ ಯಾವುದರ ಜೊತೆ ಎಂಬ ಅರ್ಥ. ವಿತ್ ವಾಟ್ ಡಿಡ್ ಯು ರೈಟ್, ನೀನು ಯಾವುದರ ಜೊತೆ ಅಂದರೆ ಯಾವುದರಿಂದ ನೀನು ಬರೀತಾ ಇದೆಯಾ? ಯಾವ ವಸ್ತುವನ್ನು ಯೂಸ್ ಮಾಡಿಕೊಂಡು ನೀನು ಬರೀತಾ ಇದೆಯಾ? ಆ ಕ್ವಶನ್ಸ್ ಕೇಳೋಕ್ಕೆ ವಿತ್ ವಾಟ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಇನ್ ವಿಚ್ ಅಂತ ಹೇಳಿದರೆ ಯಾವುದರಲ್ಲಿ. ಫಾರ್ ಎಕ್ಸಾಂಪಲ್, ಇನ್ ವಿಚ್ ಕ್ಲಾಸ್ ಡು ಯು ಸ್ಟಡಿ, ನೀನು ಯಾವ ಕ್ಲಾಸಲ್ಲಿ, ಯಾವ ತರಗತಿಯಲ್ಲಿ ಕಲಿತಾ ಇದೆಯಾ ಅಂತ ಕ್ವಶನ್ಸ್ ಕೇಳಬೇಕಾದ್ರೆ ಇನ್ ವಿಚ್ ಅಂತ ಕ್ವಶನನ್ನು ಯೂಸ್ ಮಾಡ್ತೀವಿ. ಫೈನಲಿ, ಎಟ್ ವಾಟ್ ಟೈಮ್ ಅಂತ ಹೇಳಿದ್ರೇನು? ಯಾವ ಸಮಯದಲ್ಲಿ. ಫಾರ್ ಎಕ್ಸಾಂಪಲ್, ಎಟ್ ವಾಟ್ ಟೈಮ್ ವಿಲ್ ಯು ಅರೈವ್, ನೀನು ಯಾವ ಸಮಯದಲ್ಲಿ ಬರ್ತೀಯ, ಯಾವ ಸಮಯದಲ್ಲಿ ನೀನು ಇಲ್ಲಿಗೆ ಬರ್ತೀಯಾ? ದ ಫೈನಲ್ ಒನ್, ಇನ್ ವಾಟ್ ವೇ ಅಂತ ಹೇಳಿದರೆ ಯಾವ ರೀತಿಯಲ್ಲಿ. ಇನ್ ವಾಟ್ ವೇ ಕ್ಯಾನ್ ಐ ಹೆಲ್ಪ್ ಯು, ಯಾವ ರೀತಿಯಲ್ಲಿ ನಾನು ನಿನಗೆ ಹೆಲ್ಪ್ ಮಾಡ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ನಾನು ನಿಮಗೆ ಒಂದೇ ಒಂದು ಕ್ವಶನ್ಸ್ ಕೇಳ್ತೀನಿ, ಅದನ್ನು ನೀವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸ್ಕೊಡ್ಬೇಕು. ಅದು ಯಾವುದು ಅಂತ ಹೇಳಿದರೆ, ಈಗ ಎಷ್ಟು ಗಂಟೆ, ಈಗ ಎಷ್ಟು ಸಮಯವಾಯಿತು ಎಂಬುದನ್ನು ಕೇಳೋದು ಹೆಂಗೆ ಎಂಬುದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ರಿ.